ಇತ್ತೀಚಿನ ದಿನಗಳಲ್ಲಿ ಸ್ಮಾರ್ಟ್ಫೋನ್, ಟಿವಿ, ಕಂಪ್ಯೂಟರ್, ಲ್ಯಾಪ್ಟಾಪ್ ಹಾವಳಿಯಿಂದಾಗಿ ಜನರಲ್ಲಿ ಕಣ್ಣಿನ ಸಮಸ್ಯೆ ದಿನ ಕಳೆದಂತೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಮಾಡರ್ನ್ ಜಾಬ್ಗಳು ನಿಧಾನವಾಗಿ ಜನರ ಕಣ್ಣಿನ ದೃಷ್ಟಿಯನ್ನು ಕಸಿದುಕೊಳ್ತಾ ಇದೆ. ಜನರಲ್ಲಿ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಸಮಸ್ಯೆ ಅಧಿಕವಾಗ್ತಿದೆ. ಇದರಿಂದಾಗಿ ಕಣ್ಣಿನ ಆಯಾಸ, ಒಣಕಣ್ಣು, ತಲೆನೋವಿನಂತಹ ಸಮಸ್ಯೆ ಜನರನ್ನು ಅಧಿಕವಾಗಿ ಕಾಡ್ತಾ ಇದೆ. ಡಿಜಿಟಲ್ ಯುಗದಲ್ಲಿ ಇದು ಸಾಮಾನ್ಯವಾದರೂ ಕೂಡ ಇದೊಂದು ಗಂಭೀರ ಸಮಸ್ಯೆ. ಕಣ್ಣಿನ ಆಯಾಸ ಉಂಟಾಗುವುದಾದರೂ ಹೇಗೆ ತಿಳ್ಕೋಣ. ಸಾಮಾನ್ಯವಾಗಿ 1 ನಿಮಿಷದಲ್ಲಿ 15ರಿಂದ 20 ಬಾರಿ ನಾವು ಕಣ್ಣನ್ನು ಮಿಟುಕಿಸುತ್ತೇವೆ. ಆಗ ಕಣ್ಣೀರು ಎಲ್ಲ ಭಾಗಕ್ಕೆ ಹರಡಿಕೊಳ್ಳುತ್ತೆ. ಆದರೆ ಓದುವಾಗ, ಡಿಜಿಟಲ್ ಡಿವೈಸ್ಗಳನ್ನು ನೋಡುವಾಗ ಅಥವಾ ಗೇಮಿಂಗ್ ಸಮಯದಲ್ಲಿ ನಿರಂತರವಾಗಿ ಒಂದೇ ಕಡೆ ಕಣ್ಣಿನ ದೃಷ್ಟಿಯನ್ನು ಕೇಂದ್ರೀಕರಿಸುತ್ತೇವೆ. ಇದರಿಂದ ಕಣ್ಣಿಗೆ ತೀವ್ರ ತರಹದ ಸಮಸ್ಯೆ ಉಂಟಾಗುತ್ತೆ. ಆರಂಭದಲ್ಲೇ ಎಚ್ಚೆತ್ತುಕೊಳ್ಳದಿದ್ದರೆ ಭವಿಷ್ಯದಲ್ಲಿ ಮಹಾ ಅಪಾಯವನ್ನೇ ಎದುರಿಸಬೇಕಾಗುತ್ತೆ. ಕಣ್ಣು ಆಯಾಸಗೊಳ್ಳುವುದನ್ನು ತಡೆಯಲು ಸುಲಭ ಪರಿಹಾರ ಏನು ತಿಳ್ಕೊಳ್ಳೋಣ. ಈಗ ಹೇಳೋ ಕೆಲವೊಂದು ಸಿಂಪಲ್ ಟಿಪ್ಸ್ಗಳನ್ನು ಫಾಲೋ ಮಾಡೋದ್ರಿಂದ ಕಣ್ಣು ಆಯಾಸಗೊಳ್ಳುವುದಕ್ಕೆ ಕೊಂಚ ರೆಸ್ಟ್ ನೀಡ್ಬೋದು. ಮೊದಲನೇದು ಐ ಡ್ರಾಪ್. ನಿರಂತರವಾಗಿ ಕಂಪ್ಯೂಟರ್ ಅಥವಾ ಡಿಜಿಟಲ್ ಡಿವೈಸ್ಗಳನ್ನು ಬಳಸ್ತಿರುವವರು ವೈದ್ಯರ ಸಲಹೆ ಮೇರೆಗೆ ಐ ಡ್ರಾಪನ್ನು ಬಳಸ್ಬೋದು. ಇದರಿಂದ ಕಣ್ಣಿಗೆ ಕೊಂಚ ಆರಾಮದಾಯಕ ಅನುಭವವಾಗುತ್ತೆ. ಎರಡನೇದು, ಡಿಜಿಟಲ್ ಡಿವೈಸ್ನಲ್ಲಿ ಕೆಲಸ ಮಾಡುವವರು ಮಧ್ಯದಲ್ಲಿ ಆಗಾಗ್ಗೆ ಬ್ರೇಕ್ ತೆಗೆದುಕೊಳ್ಬೇಕು. ಕೊಂಚ ಹೊತ್ತು ಕಣ್ಣು ಮುಚ್ಚಿ ನಂತರ ಸುತ್ತಲೂ ಕಣ್ಣಾಡಿಸಬೇಕು. ನೆಕ್ಸ್ಟ್, ಒದ್ದೆ ಬಟ್ಟೆಯ ಶಾಖವನ್ನು ನೀಡೋದ್ರಿಂದ ಒಂದು ಬಟ್ಟೆಯನ್ನು ಹದಬೆಚ್ಚಗಿನ ನೀರಿನಲ್ಲಿ ಮುಳುಗಿಸಿ ಕಣ್ಣಿನ ಮೇಲೆ ಕೊಂಚ ಹೊತ್ತು ಇಡಿ. ಹೀಗೆ 2ರಿಂದ 3 ಬಾರಿ ಮಾಡಿ. ಕಣ್ಣು ಆಯಾಸಗೊಂಡಾಗ ಕಣ್ಣು ಮುಚ್ಚಿ ಕಣ್ಣಿನ ಸುತ್ತ ಬೆರಳಿನಿಂದ ಮಸಾಜ್ ಮಾಡಿ. ಇದರಿಂದಾಗಿ ರಕ್ತ ಪರಿಚಲನೆ ಚೆನ್ನಾಗಿ ಆಗುತ್ತೆ. ಆಗ ಕಣ್ಣು ಆಯಾಸಗೊಳ್ಳೋದನ್ನು ತಡೆಗಟ್ಟುತ್ತೆ. ನೆಕ್ಸ್ಟ್, ಬೆಳಗಿನ ಹೊತ್ತು ಕಣ್ಣು ಮುಚ್ಚಿ ಸೂರ್ಯನ ಕಿರಣ ತಾಕುವಂತೆ ನಿಲ್ಲಿ. ಇದರಿಂದ ರೆಟಿನಾದಿಂದ ಡೋಪಮಿನ್ ಬಿಡುಗಡೆಯಾಗುತ್ತೆ. ಈ ಮೂಲಕ ಕಣ್ಣಿನಲ್ಲಿ ಆರೋಗ್ಯಕರ ಬದಲಾವಣೆಗಳು ಆಗಿ ಮಯೋಪಿಯಾ ರೋಗ ಬರೋದನ್ನು ತಡೆಗಟ್ಟಬಹುದು. ನೆಕ್ಸ್ಟ್, ಕಣ್ಣು ಆಯಾಸಗೊಂಡಾಗ ಕಣ್ಣಿನ ಸುತ್ತ ಆಲೋವೆರಾ ಜೆಲ್ನಿಂದ ಮಸಾಜ್ ಮಾಡಬಹುದು. ಇದರಿಂದ ಹಿತವಾದ ಅನುಭವವಾಗುತ್ತೆ. ಇನ್ನು ಎಲೆಕ್ಟ್ರಾನಿಕ್ ಉಪಕರಣಗಳ ಬಳಕೆಯನ್ನು ಈ ರೀತಿ ಮಾಡೋದ್ರಿಂದ ಕಣ್ಣಿನ ಸಮಸ್ಯೆ ಬರೋದನ್ನು ತಡೆಗಟ್ಟಬಹುದು. ನೀವೇನಾದರೂ ಕಂಪ್ಯೂಟರ್ ಬಳಸುತ್ತಿದ್ದರೆ ಅದು ನಿಮ್ಮ ಮುಖದಿಂದ 25 ಇಂಚು ದೂರದಲ್ಲಿರುವಂತೆ ನೋಡಿಕೊಳ್ಳಿ. ಸ್ಕ್ರೀನ್ನ ಮಧ್ಯಭಾಗ ಕಣ್ಣಿನ 10-15 ಡಿಗ್ರಿ ಕೆಳಭಾಗದಲ್ಲಿರಬೇಕು. ಕಂಪ್ಯೂಟರ್ ಅಥವಾ ಇತರ ಡಿಜಿಟಲ್ ಡಿವೈಸ್ಗಳನ್ನು ನಿರಂತರವಾಗಿ ಬಳಸುವವರು ಆಂಟಿಗ್ಲೇರ್ ಗ್ಲಾಸ್ಗಳನ್ನು ಬಳಸಿ. 20-20-20 ಸೂತ್ರವನ್ನು ಪಾಲಿಸಿ. 20 ಫೀಟ್ ದೂರದಿಂದ ವಸ್ತುವನ್ನು ನೋಡಿ. 20 ನಿಮಿಷಕ್ಕೊಮ್ಮೆ 20 ಸೆಕೆಂಡುಗಳ ಕಾಲ ಕಣ್ಣಿನ ದೃಷ್ಟಿ ಬೇರೆ ಕಡೆ ತಿರುಗಿಸಿ. ಪ್ರತಿ 2 ಗಂಟೆಗೊಮ್ಮೆ 15 ನಿಮಿಷಗಳ ಲಾಂಗ್ ಬ್ರೇಕ್ ತೆಗೆದುಕೊಳ್ಳಿ. ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಬಳಕೆ ಮಾಡುವಾಗ ಬ್ರೈಟ್ನೆಸ್ ಬಗ್ಗೆ ಗಮನವಿರಲಿ. ನಿಮ್ಮ ಕೋಣೆಯ ಒಳಗಿರೋ ಬೆಳಕಿಗಿಂತ ಕಡಿಮೆಯೇ ಇರಲಿ. ಇನ್ನು ಮುಂಜಾಗ್ರತಾ ಕ್ರಮವಾಗಿ ಕನ್ನಡಕವನ್ನು ಬಳಸಿದ್ರೆ ಉತ್ತಮ. ತ್ರಾಟಕದ ಅಭ್ಯಾಸ ಕೂಡ ನಿಮ್ಮ ಕಣ್ಣನ್ನು ರಕ್ಷಿಸುತ್ತೆ. ಇನ್ಮುಂದೆ ಯಾವತ್ತಿಗೂ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಬಳಸುವಾಗ ಎಚ್ಚರದಿಂದಿರಿ. ಯಾಕಂದರೆ ನಮ್ಮ ಕಣ್ಣಿನ ಆರೋಗ್ಯ ನಮ್ಮ ಕೈಯಲ್ಲಿದೆ. ಏನಂತೀರಾ ಫ್ರೆಂಡ್ಸ್? ಈ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಮಿಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.